ಶ್ರಾವಣದಲ್ಲಿ 6,000 ಮುತ್ತೈದೆಯರಿಗೆ ತವರಿನ ಭಾಗ್ಯ. ಶಿಡ್ಲಘಟ್ಟ. ಹಿಂದೂ ಸಂಪ್ರದಾಯದಂತೆ ಶ್ರಾವಣ ಮಾಸದಲ್ಲಿ ತವರಿನ ಮನೆಯವರು ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ನೀಡಿ ಗೌರವಿಸುವ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಮಾನವ ಹಕ್ಕುಗಳ ಕಮಿಟಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ ಅವರು ಜಿಲ್ಲೆಯಾದ್ಯಂತ ಸುಮಾರು 6,000 ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಹಾಗೂ ಸೀರೆ ವಿತರಿಸುವ ಮೂಲಕ ತವರಿನ ಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ. ತಾಲೂಕಿನ ಚೀಮನಹಳ್ಳಿ ಗ್ರಾಮದ ತೋಟದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಹಾಗೂ ಸೀರೆ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಊಟದ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ಬೈರೇಗೌಡ, ಹೆಣ್ಣು ಮಕ್ಕಳು ತವರಿನ ಮನೆಯ ಅರಿಶಿಣ ಕುಂಕುಮದ ಭಾಗ್ಯದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಅಣ್ಣನ ಸ್ಥಾನದಲ್ಲಿ ನಿಂತು ಈ ಕಾರ್ಯ ಮಾಡುತ್ತಿರುವುದಾಗಿ ತಿಳಿಸಿದರು. ಮಾನವ ಹಕ್ಕುಗಳ ಕಮಿಟಿಯನ್ನು ಗ್ರಾಮ ಮಟ್ಟದಲ್ಲಿ ಬಲಪಡಿಸಲಾಗುತ್ತಿದ್ದು, ಬಡ ಹಾಗೂ ನಿರ್ಗತಿಕ ಕುಟುಂಬಗಳಿಗೆ ಉಚಿತ ಮನೆ ನಿರ್ಮಾಣ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ ಎಂದರು. ಮಹಿಳೆಯರು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಳೆಹಣ್ಣು, ಅರಿಶಿನ, ಕುಂಕುಮ, ಹೂವು, ಸೀರೆ. ಏನನ್ನಿಸ್ತದೆ ನಿಮಗೆ? ಏನನ್ನಿಸ್ತದೆ ಕೊಟ್ಟಿರೋದು ನಿಮಗೆ? ಸಂತೋಷ ಆಗ್ತಾ ಇದೆ. ಹೇಗಿದೆ ಸೀರೆ? ಚೆನ್ನಾಗಿದೆ. ಚೆನ್ನಾಗಿದೆ. ಯಾವ ಊರು? ಬೆರೆಸಂದ್ರ. ಬೆರೆಸಂದ್ರ. ಅಲ್ಲಿಂದ ಬಂದ್ರ? ನಿಮ್ದಮ್ಮ? ನಮ್ಮದು ಅಷ್ಟೇ. ನಿಮ್ದೆಲ್ಲ ಇಲ್ಲಿ ಅರಿಶಿನ ಕುಂಕುಮ ವಿತರಣೆ ಮಾಡಲಾಗಿದೆ. ಹೇಗನ್ನಿಸ್ತಾ ಇದೆ ನಿಮಗೆ? ಇದೆಲ್ಲ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಎಲ್ಲ ಲೇಡೀಸ್ಗೂ ಇರೋ ಅಂಥವ್ರಿಗೂ ಇಲ್ದಿದ್ದಂಥವ್ರಿಗೂ ನಮ್ಮ ಹೃದಯಪೂರ್ವಕವಾಗಿ ನಾನು ಒಂದು ತಾಯಿ ಇಲ್ದಿರೋ ಅಂಥ ಮಗು, ಒಂದು ತಾಯಿ ತಂದೆ ಇಲ್ದಿದ್ದಂಥ ಮಗು ಅಂಥವ್ರಿಗೂ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಂದು ಇದು ಒಂದು ಮಗು ಅಂತ ಹೇಳ್ಬಿಟ್ಟು ಇಷ್ಟು ಜನಕ್ಕೆ ಅನುಕೂಲ ಮಾಡೋದಕ್ಕೆ ತುಂಬ ಖುಷಿ ಆಗ್ತದೆ. ಬಂಧುಗಳೇ ನಮಸ್ಕಾರ. ನಾವು ಮಾನವ ಹಕ್ಕುಗಳ ಕಮಿಟಿ ರಾಜ್ಯ ಸಂಸ್ಥಾಪಕ ಸಿಎಂ ಬೈರೇಗೌಡರು ಮಾತಾಡ್ತಾ ಇದ್ದೀವಿ. ಏನಿದಿನ ವಿಶೇಷ ಅಂತಂದರೆ, ನಮ್ಮ ಹಿಂದೂ ಸಂಪ್ರದಾಯ ರೀತಿಯಲ್ಲಿ ಪ್ರತಿಯೊಂದು ಹೆಣ್ಣು ಮಗು ಸಹ ಅರಿಶಿಣ ಕುಂಕುಮ ಕೊಡಬೇಕಂತ ಬರೀ ನಮ್ಮ ಮನೆತನದರೇ ಅಲ್ಲ, ನಮ್ಮ ಕ್ಷೇತ್ರದಲ್ಲ ಅಥವಾ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ತಾಲೂಕಲ್ಲಿ ಹೆಣ್ಮಕ್ಳು ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಏನು ಒಂದು ಬಾಗಿನ ಅರ್ಪಿಸಬೇಕು ಅನ್ನೋ ರೀತಿಯಲ್ಲಿ ಜಿಲ್ಲಾದ್ಯಂತ ಈಗಾಗಲೇ ಹೆಣ್ಮಕ್ಳಿಗೆ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಹಿಂದೆ ಸಂಪ್ರದಾಯ ರೀತಿಯಲ್ಲಿ ವರ್ಷಕ್ಕೊಮ್ಮೆ ಈಗಿನಷ್ಟು ಟೆಕ್ನಾಲಜಿ ಹಿಂದೆ ಇರಲಿಲ್ಲ. ಹಂಗಾಗಿ ಆ ಹೆಣ್ಮಗು ಒಂದು ಗಂಡನ ಮನೆ ಕೊಟ್ಟು ಮದುವೆ ಮಾಡಿದ್ಮೇಲೆ ತವರು ಮನೆಯವರು ಯಾರಾದರೂ ಬರ್ತಾರೇನೋ ಅನ್ನೋ ರೀತಿಯಲ್ಲಿ ದಾರಿ ನೋಡ್ತಾ ಇದ್ರಂತೆ ನಮ್ಮ ಹಿರಿಯರು ಇರ್ತಕ್ಕಂಥ ಅದು ಒಂದು ಸಂಪ್ರದಾಯ ಮಾತದು. ನಮ್ಮ ತವರು ಮನೆಯವರು ಯಾರಾದರೂ ವರ್ಷಕ್ಕೊಂದು ಸರಿ ಆದರೂ ನಮ್ಮ ತಂದೆ ತಾಯಿ ನಮ್ಮನ್ನು ನೋಡೋದಕ್ಕಾದರೂ ಬರ್ತಾರಾ ಅನ್ನೋ ರೀತಿಯಲ್ಲಿ ತವರು ಮನೆಯವರು ದಾರಿ ನೋಡ್ತಾ ಇದ್ರಂತೆ ಹೆಣ್ಮಕ್ಳು. ಅದೇ ರೀತಿಯಲ್ಲಿ ಈಗ ಸುಮಾರು ಹೆಣ್ಮಕ್ಳಿಗೆ ನಾವು ಸಮೀಕ್ಷೆ ಹೋದಾಗ ಎಷ್ಟೋ ಜನ ಹೆಣ್ಮಕ್ಳು ತವರು ಮನೆ ಇದ್ದರೂ ಸಹ ಆ ಹೆಣ್ಮಕ್ಳನ್ನ ಇವಾಗ ಪರಿಸ್ಥಿತಿ ಪ್ರಕಾರ ನೋಡ್ತಾ ಇಲ್ಲ. ಎಷ್ಟೋ ಜನ ಚೆನ್ನಾಗಿದ್ದಾರೆ ಆರ್ಥಿಕವಾಗಿ, ತವರು ಮನೆಯವರು ಚೆನ್ನಾಗಿದ್ರು ಸಹ ಹೆಣ್ಮಕ್ಳ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು. ಮತ್ತು ಹೆಣ್ಮಗು ಇದ್ದರೂ ಸಹ ತಂದೆ ತಾಯಿ ಮತ್ತು ಅವರಿಗೆ ಕುಟುಂಬ ಅನ್ನೋದು ತವರು ಮನೆಯವ್ರು ಇಲ್ಲದೆ ಇರ್ತಕ್ಕಂಥ ಸಾಕಷ್ಟು ಜನ ಹೆಣ್ಮಕ್ಳು ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ. ಹಂಗಾಗಿ ಅಂಥ ಒಂದು ಹೆಣ್ಮಕ್ಳಿಗೆ ಒಂದು ಏನು ನೋವು ಉಂಟಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಥವಾ ಪ್ರತಿಯೊಂದು ಹೆಣ್ಣುಮಗು ಸಹ ಒಂದು ತವರು ಮನೆ ಭಾಗ್ಯ ಸಿಗಲೇಬೇಕನ್ನೋಂಥ ಒಂದು ನಿಟ್ಟಿನಲ್ಲಿ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಅರಿಶಿಣ ಕುಂಕುಮ ಮತ್ತು ಒಂದು ಸ್ಯಾರಿ ಕೊಡೋಂಥ ಕಾರ್ಯ ಇವತ್ತು ನಡೀತಾ ಇದೆ. ಈಗ ನಮ್ಮ ಪ್ರಕಾರ ಬಂದ್ಬಿಟ್ಟು 6,000 ಚಿಲ್ಲರೆ ಈಗ ನಮ್ಮ ಡಿಸ್ಟಿಕಲ್ಲಿ ಕೊಡ್ತಾ ಇರ್ತಕ್ಕಂಥ ಸೇವೆ. ಈ ಎಲ್ಲ ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೀವು ಕೊಡ್ತಾ ಇರೋದು? ಹೌದು. ಈಗ ಏನಕ್ಕೆ ಇಷ್ಟು ಬೇಗ ಕೊಡ್ತಾ ಇದ್ದೀವಿ ಅಂತಂದರೆ, ಈಗ ಹಬ್ಬದ ದಿವಸ ನಾವು ಕೊಡೋಂಥ ತವರು ಮನೆಯವ್ರು ಕೊಡೋಂಥ ಸೀರೆ ಪ್ರತಿಯೊಬ್ಬ ಹೆಣ್ಣುಮಗು ಉಟ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಸಹ ಅದನ್ನೇನೋ ಹೊಲಿಸ್ಕೊಳ್ಳೋಂಥ ರೀತಿಯಲ್ಲಿ ಏನಾದ್ರು ಇತ್ತಂದರೆ ಮುಂಚಿತವಾಗಿ ಹೊಲಿಸ್ಕೊಂಡು ಅವತ್ತಿನಿಂದಲೇ ಅವರು ಆ ಸೀರೆ ಉಟ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಈಗ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಈಗಿನ ಕ್ಷೇತ್ರದಲ್ಲಿ ಕೆಲವು ಮುಖಂಡರುಗಳಿಗೆ ಇದೊಂದು ನಿಮ್ಮದೇ ಮೊದಲನೇ ನಿರ್ದೇಶನ ಅಂತ ಅನಿಸುತ್ತೆ ನಮಗೆ.
ಇಷ್ಟೇ ಅಲ್ಲ, ಹಿಂದೆ ಸುಮಾರು ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ, ಹಿಂದೆ ವರ್ಷ ಸಹ ಹೋದ ವರ್ಷ ಸಹ ಕೊಡ್ತಾನೆ ಇದ್ದೀವಿ. ಆದರೆ ಯಾವುದು ಪ್ರಚಾರಕ್ಕೆ ಬಂದಿಲ್ಲ, ನೇರವಾಗಿ ಕರೆದು ಮನೆಗೆ ಕೊಟ್ಟು ಕಳಿಸ್ತಾ ಇದ್ವಿ. ಆದರೆ ಇವಾಗ ಏನು ಈ ಹಳ್ಳಿ ಭಾಗಲಾಗೆಲ್ಲ ಸಮೀಕ್ಷೆಯನ್ನು ನಾವು ಮಾಡಿದಾಗ ಒಡನಾಟ ತುಂಬ ಹಳ್ಳಿ ಭಾಗದಾಗ ಕುಟುಂಬಗಳಲ್ಲಿ ಒಡನಾಟ ಇಟ್ಕೊಂಡಿರೋದ್ರಿಂದ ನೇರವಾಗಿ ಈಗ ಇಲ್ಲಿಗೆ ಕರೆದು ಪ್ರತಿಯೊಬ್ಬರು ಕೊಡ್ತಾ ಇದ್ವಿ. ಸೊ ಇದೇ ರೀತಿ ಮುಂದುವರಿಯುತ್ತಾ ಇದು? ಇದೇ ರೀತಿ ಕಂಟಿನ್ಯೂ ಆಗಿ ಈಗ ನಾನು ಏನು 10 ವರ್ಷ ಅಂತ ಏನು ಈಗ ಮನೆಗಳಿಗೆ ನಾನು 10 ವರ್ಷ ಅಂತೇಳಿನೋ, ಪ್ರತಿ ವರ್ಷ ಇನ್ನೂ ಅತಿ ಹೆಚ್ಚಿನ ಇದರಲ್ಲಿ ಮಾಡ್ತಾ ಇರ್ತೀವಿ ಹೊರತು ಕಡಿಮೆ ಅಂತೂ ಆಗಲ್ಲ. ಸತತವಾಗಿ 10 ವರ್ಷಗಳ ಕಾಲ ನಡೀತಾನೆ ಇರುತ್ತೆ. ಇನ್ನು ಮುಂದೆ ನೋಡಬೇಕಾಗುತ್ತೆ.